ಸಿದ್ದರಾಮಯ್ಯ ಕೇಳ್ತಾರೆ, ನೋಡಿ ನಾವು ಹೇಳಿದ್ದಕ್ಕಾಯ್ತು, ನಾವು ಮಾಡಿದ್ವಿ ಇಲ್ಲಿ. ಆಯ್ತಪ್ಪ, ನೀವೇನು ಮಾಡಿದ್ರಿ? 2013 ಅದನ್ನು ಅಪಾಯಿಂಟ್ ಮಾಡಿ 1 ವರ್ಷ ರಿಪೋರ್ಟ್ ರೆಡಿ ಆದರೆ ಅದನ್ನು ಪ್ರೆಸೆಂಟ್ ಮಾಡಲಿಲ್ಲ ನೀವು. ಅದರಲ್ಲಿ ರಾಜಕಾರಣ ಮಾಡೋದು ಬಿಟ್ಟರೆ ಮತ್ತೇನು ನೀವು ಮಾಡಲೇ ಇಲ್ಲ. ಅದು ಅಂಕಿ ಸಂಖ್ಯೆ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಾವು ಹೇಳಿದ್ದು ವರದಿನ ರಿಜೆಕ್ಟ್ ಮಾಡ್ರಿ ಅಂತ ಹೇಳಿಲ್ಲ. ನಾವು ಸಿದ್ದರಾಮಯ್ಯ ವರದಿ ಕೊಟ್ಟಿದ್ದನ್ನ ಏನಂದರೆ ಸೈಂಟಿಫಿಕ್ ಆಗಿಲ್ಲ, ಅಂದರೆ ಸರಿಯಾದ ನಿರ್ಧಾರ ಕೈಗೂ ಸರಿಯಾದ ಸರ್ವೆ ಮಾಡ್ರಿ ಅಂತ ಹೇಳ್ತೀವಿ. ಅದು ಮಾಡಲಿಕ್ಕೆ ತಯಾರಿಲ್ಲ, ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡುವಂಥದ್ದು ನಡೀತದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ನಾನು, 500 ಕೋಟಿನ ಎಷ್ಟೋ ಹಣ ಇಟ್ಟಿದ್ದಾರೆ, ಅದು ಸಾಲುವುದಿಲ್ಲ ಸರ್ವೆ ಮಾಡಲಿಕ್ಕೆ ಅಂತ. ಇಲ್ಲ ಸಣ್ಣ ಪುಟ್ಟ ಸರ್ಕಾರ ನಡೆಸಿದಂಥವ್ರು, ನೀವೆಲ್ಲರೂ ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಿದಂಥವ್ರು ಒಂದು ಸಲ ಹಣ ನಿಗದಿ ಮಾಡಿದ ಮೇಲೆ ಅದು ಸಾಲುವುದಿಲ್ಲ ಅಂತಂದರೆ ಇದು ಕಂಟಿನ್ಯೂಸ್ ವರ್ಕ್, ಇವು ಕಂಟಿನ್ಯೂಸ್ ಇರ್ತಾವೆ. ಇವು ಅದಕ್ಕೆ ಮತ್ತೊಂದು 200 ಕೋಟಿ ಖರ್ಚು ಮಾಡಿದ್ರೆ ಎಡಿಷನಲ್ ಬಜೆಟ್ ಕೊಡ್ತಾರೆ. 500 ಕೋಟಿ ಸಾಲುವುದಿಲ್ಲ ರೀ ಅಂಥೇಳಿ ಅದನ್ನು ಸದ್ಯಕ್ಕೆ ನೀವು ಇದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂಥದ್ದು ಏನಿದೆ ಟೀಕೆ ಮಾಡೋದು ಇದು ಸರಿಯಲ್ಲ ಅಂತ ಹೇಳ್ತೀನಿ. ಜಾತಿ ಗಣತಿ ಮಾಡುವಂಥದ್ದು ಬಗ್ಗೆನೂ ಎಲ್ಲ ಕಡೆಗೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಈಗೇನು ಸೆನ್ಸಸ್ ಮಾಡಬೇಕು, ಸೆನ್ಸಸ್ 2011 ಆದಮೇಲೆ ಮತ್ತೆ ಸೆನ್ಸಸ್ ಆಗಿದೆ. 2011 ನಂತರ ಸೆನ್ಸಸ್ ಆಗಿಲ್ಲ. ಈಗ 2020 ಸೆನ್ಸಸ್ ಮಾಡ್ತೀವಿ ಅಂದಾಗ ಹೇಗಾದರೂ ಸೆನ್ಸಸ್ ಮಾಡುವಂಥ ಪ್ರೊಸೆಸ್ ನಡೀತದೆ. ಆ ಪ್ರೊಸೆಸ್ ನಡೆದಾಗ ಅವಾಗೇನಾದರೂ ಕೇವಲ ಕುಟುಂಬದ ಸದಸ್ಯರು, ಜಾಬ್ ಸಮಾಜ ಇಷ್ಟೆಲ್ಲ ತಗೋತಿದ್ರು. ಈ ಸಲ ಈ ಡಿಟೇಲ್ ಅವರು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಸಹಿತ ಡಿಟೇಲ್ ಆದಂಥ ಜಾತಿ ಒಂದು ಸೆನ್ಸಸ್ಸು ಮತ್ತು ಇನ್ನೊಂದು ಜಾತಿ ಗಣತಿ ಅದನ್ನು ಮಾಡೋದ್ರ ಮುಖಾಂತರ ಬಹುಶಃ ಎಲ್ಲ ಡಿಮಾಂಡ್ಸು ಫುಲ್ಫಿಲ್ ಆಗ್ತವೆ. ಯಾರ್ಯಾರು ಯಾವ ಸಮಾಜದವ್ರು ಅದಾರ, ಯಾವ ಧರ್ಮದವ್ರು ಅದಾರ, ದೇಶದಲ್ಲಿ ಯಾವ ಹಿಂದುಳಿದ ವರ್ಗದವ್ರು ಇದ್ದಾರೆ, ಎಲ್ಲವೂ ಸಹಿತ ಹೊರಗೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ಮೋದಿಜಿಯವರು ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದಾರೆ. ಈ ಜಾತಿ ಗಣತಿ ಮಾಡುವಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದಕ್ಕೆ ನಾವು ಅದಕ್ಕೆ ಮೋದಿಜಿಯವರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ಇದರ ಮುಖಾಂತರ ಒಂದು ಇಡೀ ದೇಶದ ಒಂದು ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.